ಎಲ್ರಿಗೂ ನಮಸ್ಕಾರ. ನಾವೀಗ ಹೋಗ್ತಾ ಇದ್ದೇವೆ ಹೊಸದೇವತಾ ಫಾಲ್ಸ್ಗೆ. ಇದು ಎಲ್ಲಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಕುಮಟಾಗಳ ಮಧ್ಯೆ ಕೋಡ್ಸಣಿ ಎಂಬಂಥ ಒಂದು ಊರು ಬರುತ್ತೆ. ಈ ಕೋಡ್ಸಣಿ ಎಂಬ ಊರಿನಿಂದ ಎಡಕ್ಕೆ ಅಗಸೂರಿಗೆ ಹೋಗುವಂಥ ಒಂದು ರಸ್ತೆ ಇದೆ. ಈ ಅಗಸೂರಿಗೆ ಹೋಗೋ ರಸ್ತೆಯಲ್ಲಿ 5 ಕಿಲೋಮೀಟ್ರ್ ಬಂದು ಪಕ್ಕದಲ್ಲೇ ಒಂದು ಹಳ್ಳಿ ಒಳಗಡೆ ಬಂದರೆ ಈ ಒಂದು ಹೊಸದೇವತಾ ಜಲಪಾತಕ್ಕೆ ಹೋಗ್ಬೋದು. ಹೇಗಿದೆ ಅಂತ ನೋಡೋಣ. ನಾವೀಗ ಹೋಗ್ತಾ ಇದ್ದೇವೆ. ಸ್ವಲ್ಪ ದೂರ ಇಲ್ಲಿ ನಡ್ಕೊಂಡು ಹೋಗಬೇಕು, ಅರಣ್ಯದ ಮಧ್ಯೆ ಕಾಲುದಾರಿಯಲ್ಲಿ. ನೋಡಿ, ಹೋಗುವಾಗ ಇಂಥ ನೀರಲ್ಲಿ ಹಳ್ಳದಲ್ಲಿ ಎಲ್ಲ ಹೋಗ್ಬೇಕು ನಾವು. ಸ್ವಲ್ಪ ಮಳೆ ಇದ್ದಾಗ ಬಂದರೆ ಇಂಥ ಸಣ್ಣ ಸಣ್ಣ ಹಳ್ಳಗಳೆಲ್ಲ ಸಿಗ್ತವೆ. ಸ್ವಲ್ಪ ದೂರ ಮಾತ್ರ ಈ ಥರದ ಒಂದು ಸ್ವಲ್ಪ ಅರಣ್ಯದ ಮಧ್ಯೆ ಹೋಗಬೇಕು. ರಸ್ತೆಗಳೇನೂ ಚೆನ್ನಾಗಿಲ್ಲ, ನಡ್ಕೊಂಡು ಹೋಗೋದಕ್ಕೇನೂ ಸಮಸ್ಯೆ ಇಲ್ಲ. ನಂತರಕ್ಕೆ ನಮಗೆ ಒಂದು ಪಕ್ಕದಲ್ಲಿ ಹಳ್ಳ ಸಿಗ್ತದೆ. ಈ ಹಳ್ಳದ ನೀರು ಅಂತಂದರೆ ಆ ಜಲಪಾತದಿಂದ ಬಂದಂತಹ ನೀರೇ ಆಗಿದೆ. ನೋಡಿ, ಅಲ್ಲಿ ದೂರದಲ್ಲಿ ಜಲಪಾತ ಕಾಣ್ತಾ ಇದೆ. ನಾವು ಸ್ವಲ್ಪ ಹತ್ತಿರಕ್ಕೆ ಬಂದ್ವಿ. ಇಲ್ಲಿ ನೋಡಿ, ಜಲಪಾತಗಳು 2-3 ಕಡೆಗಳಲ್ಲಿ ಬೀಳ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಜಲಪಾತದ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇದೆ. ತುಂಬ ಸುಂದರವಾದಂತಹ ಜಲಪಾತ ಬೀಳ್ತಾ ಇದೆ. ಹಳ್ಳದ ನೀರನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದು. ಬಹಳ ರಭಸವಾಗಿ ಹರಿತಾ ಇದೆ. ಮಳೆ ಬಂದ ಸಂದರ್ಭದಲ್ಲಿ ಹೆಚ್ಚಾಗಿರ್ತದೆ. ನಮಗೆ ಕೆಳಭಾಗದಿಂದ ಈ ಥರದ ಒಂದು ಜಲಪಾತ ಕಾಣುತ್ತೆ. ಮೇಲ್ಭಾಗದಲ್ಲಿ ಅಗಲವಾಗಿ ಬೀಳುವಂತಹ ನೀರು ಕಾಣ್ತಾ ಇದೆ. ಈ ಒಂದು ಜಲಪಾತ ಮಳೆಗಾಲದಲ್ಲಿ ಬಂದರೆ ಮಾತ್ರ ಕಾಣೋದು. ಮಳೆಗಾಲ ಕಡಿಮೆ ಆಗ್ತಾ ಇದ್ದ ಹಾಗೆ ಇಲ್ಲಿ ನೀರು ಕಡಿಮೆ ಆಗುತ್ತೆ. ಅದರಿಂದ ಜಲಪಾತದ ಒಂದು ಸೌಂದರ್ಯವನ್ನು ನೋಡೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಸುಮಾರು ಜೂನ್ದಿಂದ ಪ್ರಾರಂಭವಾದರೆ ಅಕ್ಟೋಬರ್ ತಿಂಗಳವರೆಗೆ ನಾವು ಈ ಜಲಪಾತ ನೋಡ್ಬೋದು. ಅಕ್ಕಪಕ್ಕದಲ್ಲೆಲ್ಲ ಸಣ್ಣ ಸಣ್ಣ ಇಂತಹ ನೀರಿನ ತೊರೆಗಳೆಲ್ಲ ಮೇಲಿಂದ ಬೀಳ್ತಾ ಇರೋದ್ರಿಂದ ಅತ್ಯಂತ ಸುಂದರವಾಗಿ ಕಾಣ್ತದೆ. ಕಲ್ಬಂಡೆಗಳ ಮೇಲಿಂದ ಕೆಳಕ್ಕೆ ಬೀಳ್ತಾ ಇರುವಂಥದ್ದು ನೋಡಿ. ಪಕ್ಕದಲ್ಲೇ ಬಲಪಕ್ಕದಲ್ಲೇ ಇರುವಂಥದ್ದು ದೇವಸ್ಥಾನವಾಗಿದೆ. ಆದ್ದರಿಂದ ಈ ಭಾಗದಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕಾದದ್ದು ತುಂಬ ಅವಶ್ಯಕವಾಗಿದೆ. ಪ್ಲ್ಯಾಸ್ಟಿಕ್ಗಳನ್ನು ಕಂಡಲ್ಲೆಲ್ಲ ಒಗಿಬಾರ್ದು. ಯಾವುದೇ ರೀತಿಯಾದಂತಹ ತಿನಿಸುಗಳನ್ನೆಲ್ಲ ತಿಂದು ಇಲ್ಲಿ ಒಗಿಬಾರ್ದು. ಜೊತೆಯಲ್ಲಿ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಬೇಕು, ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು, ಮಾಲಿನ್ಯ ಮಾಡಬಾರ್ದು ಅಂತೆಲ್ಲ ಇಲ್ಲಿ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಇಂಥ ಸುಂದರವಾದಂತಹ ಪರಿಸರದ ಮಧ್ಯೆ ಇರುವಂತಹ ಈ ಜಲಪಾತದ ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕಾದದ್ದು ಕೂಡ ನಮ್ಮ ಕೈಲಿದೆ. ಯಾಕಂತಂದರೆ ಇವತ್ತು ನಾವು ನೋಡ್ತೇವೆ, ಸಾಕಷ್ಟು ಹೊಸ ಜಲಪಾತಗಳು ಎಲ್ಲ ನೋಡ್ತೇವೆ, ಸಂಶೋಧನೆ ಮಾಡ್ತೇವೆ. ಆದರೆ ಅದು ಸ್ವಲ್ಪ ದಿವಸ ಆದ ತಕ್ಷಣ ಪ್ರವಾಸಿಗರಲ್ಲಿ ಸಾಕಷ್ಟು ಕಸ ಇತ್ಯಾದಿಗಳನ್ನು ಒಗೆದು ತುಂಬ ಹಾನಿಯನ್ನು ಉಂಟು ಮಾಡ್ತಾರೆ. ಅದರಿಂದ ನಿಸರ್ಗದ ಸೌಂದರ್ಯ ಹಾಳಾಗ್ತದೆ. ಧನ್ಯವಾದಗಳು.